ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ನಮಸ್ಕಾರ, ನನ್ನ ಹೆಸರು ದೀಪಿಕಾ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಮ್ಮ ಸ್ಕೂಲಿನ ಹೆಸರು ಹೋಲಿ ರೋಸರಿ ಪ್ರೌಢಶಾಲೆ ಯಲ್ಲಾಪುರ. ಇಂದಿನ ಒಂದು ದಿವಸದಲ್ಲಿ ನಮಗೆ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರು, ಅಕ್ಷರ ಜ್ಯೋತಿ ಯಾತ್ರೆ ಎಂಬ ಕಾರ್ಯಕ್ರಮ. ಅದರಲ್ಲಿ ನಮಗೆ ಭಾಳ ವಿಷಯಗಳನ್ನು ಹೇಳಿದರು. ಅದರಲ್ಲಿ ನಾವು ಈಗ SSLC ಅಲ್ಲ, ಅದರಲ್ಲಿ 625ಕ್ಕೆ 625 ಅಂಕ ಪಡಿಬೇಕಂತ ನಮಗೊಂದು ಗುರಿ ಇರಬೇಕು, ಅದು ಪಡಿಬೇಕಂದ್ರೆ ಅಂತ ಹೆಮ್ಮೆಯನ್ನು ತುಂಬಿಸಿದ್ರು. ಹಾಗೆ ಲಾಸ್ಟಿಗೆ ಏನು ಹೇಳೋದಂದರೆ, ನಂಗೆ ಪೊಲೀಸ್ ಆಗಬೇಕಂತ ಗುರಿ ಇತ್ತು. ಅದನ್ನು ತಿದ್ದುಪಡಿ ಮಾಡಿ ಬಸವ ಕುಮಾರ್ ಅವರು ನಮಗೆ ಪೊಲೀಸ್ ಅಷ್ಟೇ ಅಲ್ಲ, ಪೊಲೀಸ್ ಆಫೀಸರ್ ಆಗಬೇಕಂತ ಅವ್ರು ಹೇಳಿದರು, ಹೆಮ್ಮೆ ತುಂಬಿದ್ರು. ಅದರಿಂದ ನಮಗೆ ಒಂದು ಗುರಿ ಆಯಿತು. ಧನ್ಯವಾದಗಳು. ನನ್ನ ಹೆಸರು ಅಂಕಿತ್ ಸಂತೋಷ್ ಸಾಮ್ರಾಣಿಕರ್. ನಾನು ಯಲ್ಲಾಪುರದ ಹೋಲಿ ರೋಸರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಗೆ ಬಸವರಾಜ್ ಸರ್ ಬಂದು ನಾವು ಹೇಗೆ ಅಭ್ಯಾಸ ಮಾಡಬೇಕು ಮತ್ತು ಟಿವಿ ಮೊಬೈಲ್ಗಳನ್ನೆಲ್ಲ ನೋಡುವ ಸಮಯವನ್ನೆಲ್ಲ ತ್ಯಜಿಸಿ ಆ ಸಮಯವನ್ನು ನಮ್ಮ ಅಭ್ಯಾಸದಲ್ಲಿ ಉಪಯೋಗಿಸಿಕೊಳ್ಬೇಕಂತ ಹೇಳಿದರು. ಮತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಸತತ ಪ್ರಯತ್ನ ಮಾಡಿದರೆ ಎಲ್ಲರೂ 100% ಈ ವರ್ಷ ಕೊಡಬಹುದಂತ ಹೇಳಿದರು. ಇದು ನಮ್ಮ ಎಲ್ಲ ಮಕ್ಕಳಿಗೆ ಪ್ರೇರಣೆಯನ್ನು ನೀಡುತ್ತದೆ. ಧನ್ಯವಾದ.